ನಮಸ್ಕಾರ ಸ್ನೇಹಿತರೆ, ಹೇಗಿದ್ದಾರೆ ಎಲ್ಲರೂ? ಇದು ನಮ್ಮದು 5ನೇ ವಿಡಿಯೋ. ಇದರಲ್ಲಿ ಬರೋ ವಿಷಯಗಳೇನೆಂದರೆ, ಹೋದ ವಿಡಿಯೋದಲ್ಲೇ ನಾನು ಹೇಳಿದ ಪ್ರಕಾರ ಪ್ರೀತಿ ಪ್ರೇಮಗಳ ಬಗ್ಗೆ. ಜಗತ್ತಲ್ಲಿ ತಂದೆ ತಾಯಿ ಪ್ರೀತಿ ಮಾಡಿದಷ್ಟು ಯಾರೂ ಪ್ರೀತಿಸೋಕ್ಕಾಗಲ್ಲ ಅಂತ ಹೇಳಿದೆ. ಅದರ ಬಗ್ಗೆ ಇವತ್ತು ನಾನು ಹೇಳ್ತಾ ಇರೋದು, ಒಂದು ತಾಯಿ, ತಂದೆ, ಮಗು ಮೊದಲನೇದಾಗಿ ಬರೋದು ನಮ್ಮ ಹಿರಿಯರು ನಮಗೆ ಹೇಳ್ಕೊಟ್ಟಿದ್ದ ಪ್ರಕಾರ ತಾಯಿ, ತಂದೆ, ಗುರು, ದೈವ ಅಂತ ಹೇಳ್ತಾರೆ. ಈಗ ಒಂದು ತಾಯಿಗೂ ಮಗುಗೂ ಇರೋ ಪ್ರೀತಿ ಹೇಗಿರುತ್ತೆ ಅಂತ ನಾನು ಹೇಳೋ ಬಯಸ್ತೀನಿ. ಅದು ಈಗಿನ ಕಾಲಕ್ಕೆ ಹೊಂದಾಣಿಕೆ ಆಗೋದು ಕಷ್ಟ. ಅದರಿಂದ ಸುಮಾರು ಒಂದು 35 ವರ್ಷ ಹಿಂದಕ್ಕೆ ಹೋಗೋಣ. ಆಗ ತಾಯಿ ಮಗು ಮನೇಲಿರ್ತಾರೆ. ಬೆಳಗ್ಗೆ ಹೊತ್ತು ತಂದೆ ಕೆಲಸಕ್ಕೆ ಹೋಗ್ತಾರೆ, ಸಾಯಂಕಾಲ ಬರ್ತಾರೆ. ಆಗ ಆ ಮಗನ್ನ ಪಾಲಿಸೋದು ಆ ತಾಯಿ. ಆ ಥರ ಇರಬೇಕಾದ್ರೆ ಆ ಮಗುಗೆ ಹೊತ್ಕೊಂಡು ಹಾಲು ಕೊಡಿಸಿ ಮಲಗಿಸಿ ಎಷ್ಟು ಪ್ರೀತಿಯಿಂದ ನೋಡ್ಕೋತಾಳೆ. ಈಗ ಆ ಮಗು ಯೋಗಕ್ಷೇಮ ನೋಡ್ಕೊಳ್ಳೋದು ತಾಯಿನೇ. ಆವಾಗ ಆ ಮಗುಗೆ ಯಾಕೆ ಪ್ರೀತಿಸ್ತದಂದರೆ, ಅವಾಗ ಮುತ್ತು ಕೊಡೋದು. ಆ ಹಾಲು ಕೊಡಬೇಕಾದ್ರೂ ಕೈನ ಇಟ್ಕೊಂಡು ಮುತ್ತು ಕೊಡೋದು, ಕೆನ್ನೆ ಇಟ್ಕೊಂಡು ಮುತ್ತು ಕೊಡೋದು, ಕಾಲು ಇಟ್ಕೊಂಡು ಮುತ್ತು ಕೊಡೋದು. ಆ ಥರ ಎಷ್ಟೋ ಲಕ್ಷಾನುಗಟ್ಟಲೆ ಮುತ್ತು ಕೊಡೋದು. ಬೇರೆ ಏನು ಅಲ್ಲಿ ಇಲ್ಲ. ಆ ತಾಯಿ ಮಗು ಪ್ರೀತಿ ಅಷ್ಟೇ ಇದ್ದಿತ್ತು ಆಮೇಲೆ. ಆ ಮಗು ಆಡ್ತಾ ಇರೋದು. ಈಗ ಒಂದು ಕಡೆ ಅಡುಗೆ ಮನೆಗೆ ಹೋಗಿ ಕೆಲಸ ಮಾಡ್ತಾಯಿದ್ಲು. ಆ ಟೈಮಲ್ಲಿ ಮಗು ಹತ್ರ ಓಡಿ ಬರೋಳು, ತಪ್ಪಂತ ಹತ್ಕೊಂಡು ಮುತ್ತು ಕೊಡೋಳು. ಆಮೇಲೆ ಏನು ಹಸು ಆಯ್ತಾ ಹಾಲು ಕೊಡೋಳು. ಆಮೇಲೆ ಮಗು ಆಟ ಆಡ್ತಾ ಇರೋದು. ಹೀಗೆಲ್ಲ ಸಮಯ ಕಳೆಯುತ್ತೆ. ಸಾಯಂಕಾಲ ಮೇಲೆ ಆಗುತ್ತೆ. ಇಲ್ಲಿ ತಂದೆ ಪ್ರೀತಿ. ತಂದೆ ಬರ್ತಾರೆ ಕೆಲಸದಿಂದ ಬಂದ ತಕ್ಷಣ ಅವನ ತಂದೆ ಏನು ಮಾಡ್ತಾನೆ, ಏನಾದರೂ ಆಟ ಸಾಮಾನುಗಳು ಅದು ತೊಗೊಂಬರ್ತಾನೆ. ಆವಾಗ ಮಗುಗೆ ತಂದೆ ಮೇಲೆ ಒಂದು ಪ್ರೀತಿ ಉಂಟಾಗುತ್ತೆ. ಏನೋ ತಂದುಕೊಟ್ಟ ನಮ್ಮಪ್ಪ ಅಂತ ಅದರಲ್ಲಿ ಆಟ ಆಡೋಕ್ಕೆ ಶುರುವಾಗುತ್ತೆ. ಈ ಥರ ತಂದೆ ತಾಯಿ ಮಗು ಸಂಬಂಧ ಪ್ರೀತಿಗಳಿಗೆ ಇರುತ್ತೆ. ಆದರೆ ಅದೇ ಥರ ಪ್ರೀತಿ ಈ ಕಾಲದಲ್ಲಿ ಇರೋದು ತುಂಬ ಕಷ್ಟ. ಈಗ ನನಗೆ 55 ವಯಸ್ಸಾಯಿತು. ನಾನು ಹೇಳ್ತಾ ಇರೋದೊಂದು 30 ವರ್ಷದ ಹಿಂದಿಗೆ ಕತೆ. ಅವಾಗೆಲ್ಲ ಚಿಕ್ಕ ಚಿಕ್ಕ ಮನೆಗಳು, ಯಾವ ಟಿ ವಿ ಮೊಬೈಲ್ ಯಾವುದೂ ಇರಲಿಲ್ಲ. ಎಂಟರ್ಟೈನ್ಮೆಂಟು ಅಂತ ಯಾವುದಿಲ್ಲ. ಆವಾಗ ಆ ಮನೆಯಲ್ಲಿ ಆ ಸಂಸಾರದೊಳಗಡೆ ಅಷ್ಟೇ ಇದ್ದಿತ್ತು. ಹೆಂಡ್ತಿನ ಪ್ರೀತಿ ಮಾಡ್ತಾನೆ, ಇಬ್ಬರು ಸೇರಿ ಮಗುನ ಪ್ರೀತಿ ಮಾಡ್ತಾರೆ. ಹಂಗಿತ್ತು. ಸಮಯ ಕಳೀತಾ 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 ಬದಲಾವಣೆಗಳಾಯಿತು. ಅದೇ ಈಗಿನ ಕಾಲಕ್ಕೆ ಈಗಿರೋ ಮಕ್ಕಳನ್ನ ತಾಯಿ ಪ್ರೀತಿಸೋದು ತುಂಬ ಕಡಿಮೆ. ತಾಯಿ ಮಗುನ ಎತ್ಕೊಂಡು ಮುದ್ದು ಕೊಡೋದು ತುಂಬ ಕಡಿಮೆ. ಏನು ಮಾಡ್ತಾರೆ, ಸ್ವಲ್ಪ ಮಗು ಬೆಳೆದ ತಕ್ಷಣ ಮೊಬೈಲ್ ಕೊಟ್ಬಿಡ್ತಾರೆ. ಆ ಮಗು ಆ ಮೊಬೈಲಲ್ಲೇ ಗೇಮ್ಸ್ಗಳು, ಕಾರ್ಟೂನ್ ಪಿಕ್ಚರ್ಗಳು ನೋಡ್ತಾ ಇರ್ತವೆ. ತಾಯಿನ ಕೆಲಸ ಮಾಡ್ತಾ ಇರ್ತಾಳೆ, ಇಲ್ಲಾಂದ್ರೆ ಕೆಲಸ ಹೋಗ್ತಾಳೆ, ಮನೇಲಿ ಯಾರೋ ಇರ್ತಾರೆ. ಆ ಮಗುಗೆ ಮೊಬೈಲಿರೋ ತೋರಿಸೋ ಪಿಕ್ಚರ್ಗಳು ನೋಡಿಕೊಂಡು ಪಾಪ ತಾಯಿಗೆ ಮುತ್ತು ಕೊಡೋದಿಲ್ಲ. ಅದು ತಾಯಿ ಮಗುಗೆ ಮುತ್ತು ಕೊಡೋಕ್ಕೆ ಟೈಮ್ ಇಲ್ಲ. ಆ ಗೊಂಬೆಗಳಿಗೆ ಮುತ್ತು ಕೊಡ್ತಾ ಇದೆ. ಇವತ್ತು ನಾರ್ಮಲಾಗಿ ನಡೀತಾ ಇರೋದು ಅದೇ. ಅದರಿಂದ ಆಗಿನ ಕಾಲದಿದ್ದು ಪ್ರೀತಿಗೂ ಈಗಿನ ಇರೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಎರಡನೇದಾಗಿ ನಾನು ಹೇಳ್ತಾ ಇರೋದು,
ನಮಗೆ ಗುರು ದೈವ ಎಲ್ಲ ನಮ್ಮ ಮನಸ್ಸೇ ಕಾರಣ. ಯಾರಾದರೂ ಯಾರು ಬೇಕಾದರೂ ಯಾವಾಗ ಬೇಕಾದರೂ ಹೇಳ್ತಾರೆ, ಯಾಕೋ ಒಂದು ಮನಸ್ಸು ಸರಿಯಿಲ್ಲ. ಮನಸ್ಸಿಗೆ ಸುಖ ದುಃಖ ಉಂಟಾಗೋದು ಹೇಗೆ, ಅದು ಎಲ್ಲಿಂದ ಬರುತ್ತೆ, ಅದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಸದ್ಯಕ್ಕೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಮಾತಾಡ್ತಾ ಇರೋ ವಿಷಯ ಎಲ್ಲ ಮನಸ್ಸಿಗೆ ಸಂಬಂಧಪಟ್ಟಿದ್ದು, ಯಾವ ಒಂದು ವ್ಯಕ್ತಿಯ ಕುರಿತೋ ಇಲ್ಲ ರಾಜಕೀಯ ಕುರಿತೋ ಯಾವುದಿಲ್ಲ. ಅದರಿಂದ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಕ್ಕೆ ನಾನು ಇನ್ನೂ ಕೆಲವು ವಿಷಯಗಳನ್ನ ಹೇಳಬೇಕಂತಿದ್ದೀನಿ. ಅದಕ್ಕೆ ನಿಮ್ಮ ಪ್ರೋತ್ಸಾಹ ಆಗಬೇಕು. ಧನ್ಯವಾದ. ನಮಸ್ಕಾರ.